ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರ ಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಈ ದಿನ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಮಿತಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮುನ್ನಣ್ಣಪ್ಪನವರೇ, ಮಾನ್ಯ ಅಧ್ಯಕ್ಷರು ಕರ್ನಾಟಕ ಜನಪದ ಅಕಾಡೆಮಿ ಅವರೇ, ಚೀಮೂರಿನ ನಿರ್ದೇಶಕರಾಗಿರ್ತಕ್ಕಂಥ ವೈಬಿ ಅಶ್ವತ್ಥನಾರಾಯಣ ಬಾಬು ಅವರೇ, ಆಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರೇ, ಬಹಳ ಆಕರ್ಷಕ ಪಥಸಂಚಲನವನ್ನು ನಿರ್ವಹಿಸಿರ್ತಕ್ಕಂಥ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಎಲ್ಲ ವಿವಿಧ ಇಲಾಖೆಗಳು ಮತ್ತು ವಿವಿಧ ಶಾಲೆಯ ಎಲ್ಲ ಮಕ್ಕಳು ಹಾಗೂ ಆಕರ್ಷಕ ಬ್ಯಾಂಡ್ ವಾದ್ಯ ನುಡಿಸಿರ್ತಕ್ಕಂಥ ವಿವಿಧ ಶಾಲೆಯ ಮಕ್ಕಳು, ವಿವಿಧ ಶಾಲೆಯ ಶಿಕ್ಷಕಿಯರೇ, ಕಾರ್ಯಕ್ರಮದಲ್ಲಿ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ಚಿಂತಾಮಣಿಯ ಇವತ್ತು ನಾವು ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾನು ಮೊಟ್ಟ ಮೊದಲಿಗೆ ತಮಗೆಲ್ಲರಿಗೂ ಈ ಒಂದು ಸುಸಂದರ್ಭದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ಈಗಾಗಲೇ ತಾಲೂಕಿನ ದಂಡಾಧಿಕಾರಿಗಳು ಸ್ವಾತಂತ್ರ್ಯದ ಪ್ರಾಮುಖ್ಯತೆ ಬಗ್ಗೆ ತಮಗೆ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಬ್ರಿಟಿಷರ ಆಳ್ವಿಕೆಯಿಂದ ಭಾರತ, ನಮ್ಮ ದೇಶ ಸ್ವಾತಂತ್ರ್ಯವನ್ನು ಪಡಿಬೇಕಾದ್ರೆ ಹಲವಾರು ಮಹನೀಯರ ತ್ಯಾಗ ಬಲಿದಾನ, ಅವರೆಲ್ಲರ ನಿಸ್ವಾರ್ಥವಾದಂಥ ಹೋರಾಟದ ಫಲವಾಗಿ ಇವತ್ತು ನಾವು ಈ ಭವ್ಯ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ವಿವಿಧ ರೀತಿಯಲ್ಲಿ ಈ ದೇಶದ ಪ್ರಗತಿಗೆ, ಈ ದೇಶದ ಸಾರ್ವಭೌಮತ್ವವನ್ನ, ಅಖಂಡತೆಯನ್ನ ಉಳಿಸ್ತಕ್ಕಂಥದ್ದಕ್ಕೆ ನೀವು ನಮ್ಮ ವಿವಿಧ ಸ್ಥಾನಗಳನ್ನು ಅಲಂಕರಿಸಿ ನಾವು ಇವತ್ತು ನಮ್ಮ ಜವಾಬ್ದಾರಿಗಳನ್ನು ಇವತ್ತು ನಿರ್ವಹಿಸ್ತಾ ಇದ್ದೇವೆ. ಬಹುಶಃ ಒಂದು ದಾರಿಯನ್ನ ತೋರಿಸಿಕೊಟ್ಟಂಥದ್ದು ಅಹಿಂಸಾ ಮಾರ್ಗದಲ್ಲಿ ದೇಶದ ಸ್ವಾತಂತ್ರ್ಯವನ್ನು ಪಡೆಯಬಹುದು ಅಂತಕ್ಕಂಥದ್ದನ್ನ ತೋರಿಸಿಕೊಂಡಂಥವರು ನಮ್ಮ ರಾಷ್ಟ್ರಪಿತ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು. ಬಹಳಷ್ಟು ಗೊಂದಲಗಳಿತ್ತು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅಹಿಂಸಾ ಮಾರ್ಗ, ನಾವು ದೊಡ್ಡ ಮಟ್ಟದಲ್ಲಿ ಸೈನ್ಯವನ್ನು ಕಟ್ಟಬೇಕು, ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ನಾಗರಿಕರ ಪ್ರಾಣ ಉಳಿಸಬೇಕು, ನಾವು ಅಹಿಂಸಾ ಮಾರ್ಗದ ಮುಖಾಂತರ ಬ್ರಿಟಿಷರನ್ನ
ಈ ದೇಶದಿಂದ ಹೊರಗೆ ಕಳಿಸ್ತಕ್ಕಂಥದ್ದಕ್ಕೆ ಆಗತ್ತೆ, ಸಾಧ್ಯ ಆಗತ್ತೆ ಅಂತಕ್ಕಂಥದ್ದನ್ನ ಮಹಾತ್ಮ ಗಾಂಧಿ ಅವರು ತೋರಿಸ್ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಅವರ ಹಾದಿಯಲ್ಲಿ ಇವತ್ತು ನಾವು ಸುಭಾಷ್ ಚಂದ್ರ ಬೋಸ್ ಅವರು, ಅವರ ಧೈರ್ಯ, ಅವರ ಶೌರ್ಯ, ಅವರು ಅವ್ರದೇ ಆದಂಥ ರೀತಿಯಲ್ಲಿ ಆ ಹೋರಾಟದ ದಾರಿಯನ್ನ ತೋರಿಸ್ಕೊಂಡಿರುತ್ತವರು. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ತಮ್ಮ ಯೌವನದಲ್ಲಿ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿ ಹೋರಾಟವನ್ನು ಮಾಡಿದಂಥವರು ಯಾವ ರೀತಿ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ರು ಅಂತಕ್ಕಂಥದ್ದು ನಾವು ಇವತ್ತು ಚರಿತ್ರೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ದಾರಿಯನ್ನ ಅಥವಾ ಆ ಹಾದಿಯನ್ನ ಓದ್ತಕ್ಕಂಥ ಸಂದರ್ಭದಲ್ಲಿ ನಾವು ಓದ್ತೇವೆ. ನಂತರ ಭಾರತ ದೇಶ ಸ್ವಾತಂತ್ರ್ಯವನ್ನು ಪಡೆದ ನಂತರ ಈ ಭವ್ಯ ಭಾರತ ನಿರ್ಮಾಣಕ್ಕಾಗಿ ಏನೆಲ್ಲ ಹೆಜ್ಜೆಗಳನ್ನು ಇಡಬೇಕು ಅಂತಕ್ಕಂಥದ್ದನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಇವರೆಲ್ಲರ ಮಾರ್ಗದರ್ಶನದಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಇವರು ಜೊತೆಯಲ್ಲಿ ಈ ಭಾರತಕ್ಕೆ ಎಲ್ಲ ಜಾತಿ ಜನಾಂಗಗಳು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನ ನಿವಾರಣೆ ಮಾಡತಕ್ಕಂಥ ದೃಷ್ಟಿಯಲ್ಲಿ ಸಂವಿಧಾನದ ರಚನೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಆ ಸಮಿತಿಯ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿದಂತ ಒಂದು ಸಮಯ ಆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚ ಮೆಚ್ಚತಕ್ಕಂಥ ಒಂದು ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ದೇಶವನ್ನ ಕಾಪಾಡಿಕೊಳ್ಳುವಂಥದ್ದಕ್ಕೆ ನಾವು ಬಲಿಷ್ಠವಾದಂಥ ಸೈನ್ಯವನ್ನ ಕಟ್ಟತಕ್ಕಂಥ ಒಂದು ಪ್ರಯತ್ನ. ಇವತ್ತು ನಮಗಾಗಿ, ನಮ್ಮ ಸುಖ ಶಾಂತಿ ನೆಮ್ಮದಿಗಾಗಿ ಇವತ್ತು ನಮ್ಮ ದೇಶದ ಕಡೆಯಲ್ಲಿ ನಮ್ಮ ಸೈನಿಕರು ನಮಗಾಗಿ ತಮ್ಮ ಪ್ರಾಣವನ್ನ ಕೊಡ್ತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ನಾವು ಈ ದೇಶಕ್ಕಾಗಿ ಏನು ಕೊಡಬಲ್ಲೆಯೋ, ಕೊಡಬಹುದು ಅಂತಕ್ಕಂಥದ್ದನ್ನ ನಾವು ಬಹಳ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಇದರ ಜೊತೆಯಾಗಿ ಅಂದಿನ ಭಾರತದ ಪರಿಸ್ಥಿತಿ, ಅಂದಿನ ಭಾರತದಲ್ಲಿದ್ದಂಥ ಸಮಸ್ಯೆಗಳು, ಆಹಾರ ಭದ್ರತೆ, ಇವತ್ತು ಯಾವ ರೀತಿ ಭವಿಷ್ಯದ ಭಾರತ ನಿರ್ಮಾಣ ಆಗಬೇಕು, ಬಡವರಿಗೆ ಯಾವ ರೀತಿ ಉದ್ಯೋಗಾವಕಾಶ ಕಲ್ಪಿಸಬೇಕು, ಇವೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಆಹಾರ ಕ್ರಾಂತಿ, ಕೈಗಾರಿಕೀಕರಣ, ಶೈಕ್ಷಣಿಕ ಸಂಸ್ಥೆಗಳು, ಈ ರೀತಿ ಒಂದು ಭವ್ಯ ಭಾರತದ ಬುನಾದಿಯನ್ನ ಅಂದು ಜವಾಹರ್ಲಾಲ್ ನೆಹರು ಅವರ ನೇತೃತ್ವದ ಸರ್ಕಾರಗಳ ಹಾಕೊಂಡಿರ್ತಕ್ಕಂಥ ಹೆಜ್ಜೆಗಳನ್ನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸವನ್ನ ನಾವು ಮರೆತರೆ ಬಹುಶಃ ನಮಗಿಂತ ಪಾಪ ಪ್ರಜ್ಞೆಯಲ್ಲಿ ಯಾರು ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವೆಲ್ಲದರ ಈ ಒಂದು ಸ್ವತಂತ್ರ ಭಾರತದಲ್ಲಿ ನಾವು ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಭಾರತದ ಸಂವಿಧಾನದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ಒಬ್ಬ ಜನಪ್ರತಿನಿಧಿಯಾಗಿ ಜನರಿಂದ ಆಯ್ಕೆ ಆಗಿರ್ತಕ್ಕಂಥವರು ನಮ್ಮ ಕರ್ತವ್ಯಗಳನ್ನ ನಾವು ಯಾವ ರೀತಿ ಈ ಭವ್ಯ ಭಾರತದ ನಿರ್ಮಾಣದಲ್ಲಿ ನಾವು ನಿರ್ವಹಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇಡೀ ಪ್ರಪಂಚದ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಆಗಿರ್ತಕ್ಕಂಥ ಭಾರತದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ದೇಶವಾಗಿ ಇವತ್ತು ಆ ಸುಂದರ ಪರಿಕಲ್ಪನೆ, ಜನರ ಹಕ್ಕನ್ನ ಗುರುತಿಸಿರ್ತಕ್ಕಂಥದ್ದು, ಆ ಹಕ್ಕಿಗೆ ಯಾವ ರೀತಿ ಬೆಲೆ ಕೊಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದರಿಂದ ಒಂದು ವ್ಯವಸ್ಥೆಯಲ್ಲಿ ನನಗೇನು ತಾವೆಲ್ಲರೂ ಅವಕಾಶ ಮಾಡಿಕೊಟ್ರೆ 2023ರಲ್ಲಿ ಅದಾದ ನಂತರ ನನ್ನ ಕೊಡುಗೆಗಳು ಏನು, ನಾನು ಯಾವ ರೀತಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ರಾಜ್ಯಕ್ಕೆ ಏನು ನನ್ನ ಕೊಡುಗೆ ಅಂತಕ್ಕಂಥದ್ದು ನಾನು ಇಲ್ಲಿ ಎಲ್ಲ ವಿವರವಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಕೊಟ್ಟಂತ ಅವಕಾಶವನ್ನ
ಪ್ರಾಮಾಣಿಕವಾಗಿ ಅದನ್ನ ಎಲ್ಲೂ ನಾನು ಅದನ್ನ ತಪ್ಪು ಹೆಜ್ಜೆಯನ್ನು ಇಡದೆ ಇವತ್ತು ನಾನು ಆ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ. ಇಡೀ ದೇಶದಲ್ಲೇ ಯಾರು ತೆಗೆದುಕೊಳ್ಳದೆ ಇರತಕ್ಕಂಥ ಒಂದು ಉನ್ನತ ಶಿಕ್ಷಣದ ಸುಧಾರಣೆ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅಲ್ಲಿ ಇದ್ದಂಥ ಅತಿಥಿ ಉಪನ್ಯಾಸಕರ ಬಹುದಿನಗಳ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ. ಅದೇ ರೀತಿ ಕೌಶಲ್ಯ ಆಧಾರಿತವಾದಂಥ ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಈ ರೀತಿ ನಾನಾ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳ ದೊಡ್ಡ ಪಟ್ಟಿ ಇದೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ, ಸಮಯದ ಅಭಾವ ಇದೆ. ಜಿಲ್ಲಾ ಕೇಂದ್ರದಲ್ಲಿ ಹೂವಿನ ಮಾರುಕಟ್ಟೆ ಸ್ಥಾಪನೆ ಆಗಬೇಕು. ಅದಕ್ಕಾಗಿ ಜಾಗ ಕೊಡಬೇಕು. 20 ಎಕರೆ ಜಾಗವನ್ನು ಕೊಡಿಸಿದ್ದೇವೆ. ವೈದ್ಯಕೀಯ ಕಾಲೇಜು ಪ್ರಾರಂಭ ಆಗಿರಲಿಲ್ಲ, ಅದನ್ನು ಪ್ರಾರಂಭ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. 40 ಕೋಟಿಗಳ ಹೆಚ್ಚುವರಿ ಅನುದಾನವನ್ನು ವೈದ್ಯಕೀಯ ಕಾಲೇಜಿನ ಹೊಸ ಒಂದು ಕಾಲೇಜಿನ ಆವರಣದಲ್ಲಿ ಆಸ್ಪತ್ರೆ ಪ್ರಾರಂಭಕ್ಕೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮಾರು 15 ಕೋಟಿಗಳಲ್ಲಿ ಡಯಾಗ್ನೋಸ್ಟಿಕ್ ಬ್ಲಾಕ್ ಅನ್ನು ಕಟ್ಟತಕ್ಕಂಥದ್ರ ಜೊತೆಗೆ ಸುಮಾರು 14 ಕೋಟಿಗಳ MRI ಯಂತ್ರವನ್ನು ಕೊಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಈಗ ಅಲ್ಲಿ ಬಹುಶಃ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲದೆ ಇರತಕ್ಕಂಥ ಡಯಾಗ್ನೋಸ್ಟಿಕ್ ಸೆಂಟರ್ ಅನ್ನ ಟೋಟಲ್ ಮಾಸ್ಟರ್ ಚೆಕಪ್ ಮಾಡುವಂಥದ್ದಕ್ಕೆ ನಿರ್ಮಾಣ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹೊಸ CT ಸ್ಕ್ಯಾನ್ ಅನ್ನು ಕೊಡಿಸ್ತಾ ಇದ್ದೇವೆ. ಇವೆಲ್ಲದರ ಜೊತೆಗೆ ನಾವು ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟದ ರೋಪ್ವೇ ಹಿಂದಿನ ಸರ್ಕಾರದಲ್ಲಿ ಕೇವಲ ಒಡಂಬಡಿಕೆಯನ್ನು ಮಾಡಿಕೊಂಡು ಇರ್ತಕ್ಕಂಥ ಕಾನೂನಿನ ತೊಡಕುಗಳನ್ನು ನಿವಾರಣೆ ಮಾಡದೆ ಅದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಈಗ ಸತತವಾಗಿ 3 ವರ್ಷಗಳ ಪ್ರಯತ್ನ ಕಾನೂನಿನ ತೊಡಕುಗಳನ್ನು ನಿವಾರಣೆ ಮಾಡಿ ಮೇಲೆ ಅಪ್ಪರ್ ಟರ್ಮಿನಲ್ಗೆ ಅರಣ್ಯ ಇಲಾಖೆಯ ಅನುಮತಿಗಾಗಿ ಈಗ ನಾವು ಅದನ್ನ ಅಂತಿಮ ಘಟ್ಟದಲ್ಲಿ ಇದ್ದೇವೆ. ಕೆಳ ಲೋವರ್ ಟರ್ಮಿನಲ್ ಈಗಾಗಲೇ ಕಾಮಗಾರಿ ಬಹಳ ವೇಗವಾಗಿ ಪ್ರಗತಿಯಲ್ಲಿದೆ. ಬಹುಶಃ ಎಲ್ಲ ಸುಸೂತ್ರವಾದ್ರೆ ಇನ್ನು 1.5 ವರ್ಷದಲ್ಲಿ ನಂದಿ ಸುಪ್ರಸಿದ್ಧ ನಂದಿ ಗಿರಿಧಾಮಕ್ಕೆ ಒಂದು ರೋಪ್ವೇ ನಾವೆಲ್ಲರೂ ನೋಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಕಟ್ಟಡಗಳ ವ್ಯವಸ್ಥೆ ಚಿಕ್ಕಬಳ್ಳಾಪುರದಲ್ಲಿ ರಂಗಮಂದಿರ ಈಗ ಕನ್ನಡ ಭವನವಾಗಿ ಮಾರ್ಪಟ್ಟಿತ್ತು. ಸುಮಾರು 8-10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥದ್ದನ್ನ ನಾವು ಇವತ್ತು ಲೋಕಾರ್ಪಣೆ ಕಳೆದ ವರ್ಷ ಮಾಡಿದ್ದೇವೆ. ಇವತ್ತು ಈ ರೀತಿ ಹೇಳ್ಕೊಂಡು ಹೋದ್ರೆ ಇವತ್ತು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ 200 ಕೋಟಿಗಳ ಹೈಟೆಕ್ ಸಿರಿಕಲ್ಚರ್ ಮಾರ್ಕೆಟ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಬಾಗೇಪಲ್ಲಿಯಲ್ಲಿ ಗಂಟಮಲ್ಲಮ್ಮ ಸುಮಾರು 190 ಕೋಟಿಯ ಕುಡಿಯುವ ನೀರಿನ ಯೋಜನೆಯನ್ನು ಮಂಜೂರು ಮಾಡಿಸಿದ್ದೇವೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಆಡಳಿತ ಕಟ್ಟಡಕ್ಕೆ ಈಗಾಗಲೇ 90 ಕೋಟಿಗಳಲ್ಲಿ ಪೂರ್ಣ ಆಗಿದೆ, ಉದ್ಘಾಟನೆ ಆಗಿದೆ. ಈಗ 2ನೇ ಹಂತಕ್ಕೆ 120 ಕೋಟಿಗಳ ಕಟ್ಟಡ ಕಾಮಗಾರಿ ವೇಗದಿಂದ ಇವತ್ತು ನಡೀತಾ ಇದೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಗಾಗಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಸರನ್ನ ಇವತ್ತು ಉಳಿಸಬೇಕು ಅಂತಕ್ಕಂಥ ಕಾರಣದಿಂದ ಇವತ್ತು ಇವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ತಮಗೆ ಗೊತ್ತಿದೆ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಗರದ ಭಾಗದಲ್ಲಿರ್ಬೋದು, ಗ್ರಾಮೀಣ ಪ್ರದೇಶಗಳಲ್ಲಿರ್ಬೋದು, ಇವೆಲ್ಲ ದೊಡ್ಡ ಪಟ್ಟಿನೇ ಇದೆ. ವಿಶೇಷವಾಗಿ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತ ನನ್ನ ಕನಸಿನ ಅಂಬೇಡ್ಕರ್ ಭವನ ಇದೇ ಮುಂದಿನ ವಾರ 22ನೇ ತಾರೀಕು ನಾವು ಅಧಿಕೃತವಾಗಿ ಅದನ್ನ ಲೋಕಾರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ಈಗ ಸಮಯ ನಿಗದಿಯಾಗಿದೆ. ತಮಗೆ ಗೊತ್ತಿದೆ, ಚಿಂತಾಮಣಿಯಲ್ಲಿ 1979-80ರಲ್ಲಿ
ಒಳಚರಂಡಿ ವ್ಯವಸ್ಥೆಯನ್ನ ನಮ್ಮ ತಂದೆಯವರು ಪ್ರಾರಂಭ ಮಾಡಿದ್ರು. ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾವ ನಗರದಲ್ಲೂ ಇಲ್ಲದೆ ಇರತಕ್ಕಂಥ ಒಳಚರಂಡಿಗೆ ಅವತ್ತು ಒಂದು ಶಂಕುಸ್ಥಾಪನೆಯನ್ನು ನೆರವೇರಿಸಿ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು. ವಿಸ್ತರಣೆ ಮಾಡ್ತಕ್ಕಂಥದ್ದು ಇವತ್ತು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ STP ನಿರ್ಮಾಣ ಮಾಡುವಂಥದ್ದು. ಈಗಾಗಲೇ 7 MLD STP ಚಕ್ರಡಳ್ಳಿ ಸಮೀಪದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ಈಗ ಮತ್ತೊಂದು STP ಸುಮಾರು 6,80,00,000ಗಳಲ್ಲಿ ಏನು ಗೋಪ್ಸಂದ್ರದ STPಯನ್ನ 5 MLD STP ಆಗಿ ಈಗ 2 MLD ಇದೆ, ಅದನ್ನು 5 MLD STP ಆಗಿ ಮೇಲ್ದರ್ಜೆಗೆ ಮತ್ತು ಹೊಸದಾಗಿ ನಿರ್ಮಾಣ ಮಾಡುವಂಥದ್ದಕ್ಕೆ ಈಗಾಗಲೇ ಸರ್ಕಾರದಲ್ಲಿ ಅದಕ್ಕೆ ಹಣ ಬಿಡುಗಡೆ ಮಾಡಿಸಿದ್ದೀನಿ. ಬಹುಶಃ ಸದ್ಯದಲ್ಲೇ ಟೆಂಡರ್ ಆಗ್ತದೆ. ಚಿಂತಾಮಣಿ ನಗರದಲ್ಲಿ ಹಲವಾರು ಭಾಗಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದೇ ಇರ್ತಕ್ಕಂಥದ್ರ ಕಡೆ ಒಳಚರಂಡಿ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೇವೆ. ನಗರದ ಹಲವಾರು ಭಾಗಗಳಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಹಾಕಿರ್ತಕ್ಕಂಥ ಒಳಚರಂಡಿ ಮಾರ್ಗಗಳು ಇವತ್ತು ಹಾಳಾಗಿರ್ತಕ್ಕಂಥದ್ದನ್ನ ಬದಲಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವೆಲ್ಲ ಒಂದೊಂದೇ ಪಟ್ಟಿ ಹೇಳ್ಕೊಂಡು ಹೋದ್ರೆ ನಗರೋತ್ಥಾನ ಯೋಜನೆ ಅವೈಜ್ಞಾನಿಕವಾಗಿ ಏನು ಹಿಂದೆ ಮಾಡಿದ್ರು ಅದನ್ನು ಬದಲಾಯಿಸಿ ಇವತ್ತು ವೈಜ್ಞಾನಿಕವಾಗಿ ನಗರದ ಮುಖ್ಯ ರಸ್ತೆಗಳು ಯಾವ್ದು ಆಗ್ಬೇಕು ಅಂತಕ್ಕಂಥದ್ದನ್ನ ಆದ್ಯತೆ ಮೇಲೆ ಮಾಡುವಂತ ಕೆಲಸ ಸಾಗ್ತಾ ಇದೆ. ಅನುದಾನದಲ್ಲಿ ಸುಮಾರು 17 ಕೋಟಿಗಳನ್ನ ನಗರದ ಬೆಂಗಳೂರು ರಸ್ತೆಗೆ ಮತ್ತು ಇತರ ಕೆಲವು ರಸ್ತೆಗಳನ್ನ ನಾವು ಸದ್ಯದಲ್ಲೇ ಪ್ರಾರಂಭ ಮಾಡಲಿದ್ದೇವೆ. ತಮಗೆ ಗೊತ್ತಿದೆ, ಈಗ ಆಜಾದ್ ಚೌಕ್ ಇವತ್ತು ಬಹಳ ಸಂಭ್ರಮದಿಂದ 80ನೇಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವಿವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದರ ಹಿನ್ನೆಲೆ ತಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಅದರ ಹೆಸರು ಆಜಾದ್ ಚೌಕ್ ಅಂತ ಆಯ್ತು ಅಂತಕ್ಕಂಥದ್ದು ಬಹುಶಃ ಬಹಳಷ್ಟು ಜನಕ್ಕೆ ಮಾಹಿತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಚಿಂತಾಮಣಿಗೆ 1946ನೇ ಡಿಸೆಂಬರ್ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾತಾಡುವಂತಹ ಕಾಲಘಟ್ಟದಲ್ಲಿ ಇನ್ನು ಕೆಲವು ತಿಂಗಳಲ್ಲಿ ಭಾರತ ಸ್ವತಂತ್ರ ಭಾರತ ಆಗತ್ತೆ, ತಾವೆಲ್ಲರೂ ಬಹಳ ವರ್ಷಗಳಿಂದ ಏನು ಎದುರು ನೋಡ್ತಾ ಇದ್ರಿ ಆ ಕನಸು ನನಸಾಗತ್ತೆ ಅಂತಕ್ಕಂಥ ಹೇಳಿಕೆಯನ್ನ ಅದೇ ಒಂದು ಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅವರು ಈ ಒಂದು ಭಾಗಕ್ಕೆ ಆಜಾದಿ ಅಂದ್ರೆ ಸ್ವಾತಂತ್ರ್ಯ, ಫ್ರೀಡಮ್, ಈ ಆಜಾದಿ ಇರ್ತಾ ಬರುವಂತ ಸಂದರ್ಭದಲ್ಲಿ ಇದಕ್ಕೆ ಆಜಾದ್ ಚೌಕ್ ಅಂತ ಹೇಳಿ ಇದನ್ನ ಕರೆಯೋಣ ಅಂತಕ್ಕಂಥ ಹೆಸರನ್ನ ಅವತ್ತು ನಾಮಾಂಕಿತವನ್ನ ಮಾಡಿದಂಥವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಅದರ ನೆನಪಿಗಾಗಿ ಇವತ್ತು ನನ್ನ 20 ವರ್ಷಗಳ ಕನಸು, ಅದಕ್ಕೇನಾದ್ರೂ ಒಂದು ಮಾಡಬೇಕು, ಅದು ಬಹಳ ವರ್ಷಗಳು ಇನ್ನ 100 ವರ್ಷ ಅದು ಉಳಿಬೇಕು ಅಂತಕ್ಕಂಥ ಕಾರಣದಿಂದ ಅದಕ್ಕೆ ಹೊಸ ರೂಪವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ಜೊತೆಯಲ್ಲಿ ನನ್ನ ಶಾಸಕರ ಸ್ಥಳೀಯ ಅಭಿವೃದ್ಧಿ ಅನುದಾನದಲ್ಲಿ ಕೂಡ ಅದಕ್ಕೆ ಹೆಚ್ಚುವರಿಯಾಗಿ ಅನುದಾನವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಸಂಜೆ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಅಲ್ಲಿ ಸಣ್ಣ ಕಾರ್ಯಕ್ರಮ, ಇನ್ನು ಅಧಿಕೃತವಾಗಿ ಉದ್ಘಾಟನೆ ಇಲ್ಲ, ಎಲ್ಲ ಸುಸೂತ್ರವಾಗಾದ್ರೆ ಬಹುಶಃ 22ನೇ ತಾರೀಕು ಅದನ್ನು ನಾವು ಅಧಿಕೃತವಾಗಿ ಉದ್ಘಾಟನೆ ಮಾಡಬೇಕಂತಕ್ಕಂಥ ಆಲೋಚನೆ ಇದೆ. ಬಹುಶಃ ಅವತ್ತು ಮಾಡಬಹುದು. ಇನ್ನು ಅದಕ್ಕೆ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ. ಸಂಬಂಧಪಟ್ಟ ಮಂತ್ರಿಗಳನ್ನ ನಾನು ಸೋಮವಾರ ಅವರ ಸಮಯವನ್ನು ತೆಗೆದುಕೊಳ್ತೇನೆ. ಅಲ್ಲಿ ಒಂದು ಸರಳವಾದಂತಹ ಕಾರ್ಯಕ್ರಮ, ರಾಷ್ಟ್ರಗೀತೆ, ನಂತರ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ನೆನಪುಗಳು ಮತ್ತು ದೇಶದ ಸೈನಿಕರಿಗೆ ಯಾವ ರೀತಿ ಗೌರವ ಕೊಡಬೇಕು, ಯಾವ ರೀತಿ ಅವರ ತ್ಯಾಗ ಬಲಿದಾನಗಳನ್ನ ಗುರುತಿಸ್ತಕ್ಕಂಥ ವಿಡಿಯೋವನ್ನ ಅಲ್ಲಿ ನಾವು ಪ್ರಸಾರ ಮಾಡಿ ಅಲ್ಲಿ ಜನರ ಜೊತೆ, ಮಕ್ಕಳ ಜೊತೆ ಕಾಲ ಕಳಿಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಇದಕ್ಕೂ ಸಂಜೆ 6 ಗಂಟೆಗೆ. ಇದರ ಜೊತೆ ಡಂಟ್ ಯೋಜನೆಯಲ್ಲಿ ಕಣಂಪಲ್ಲಿಯ ಸಣ್ಣಕೆರೆಯಿಂದ PCR ಕಾಂಪ್ಲೆಕ್ಸ್ ವರೆಗೂ ರಸ್ತೆಯ ಸಂಪೂರ್ಣವಾಗಿ ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂತ ಕೆಲಸ ಚಾಲನೆಯಲ್ಲಿದೆ. ಇವತ್ತು ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಂಜೂರು ಮಾಡೋದ್ರಿಂದ ಒಂದಕ್ಕೊಂದು ಜೊತೆಯಾಗಿ ಹೋಗ್ಬೇಕಾಗಿರೋ ಕಾರಣದಿಂದ ಕೆಲವು ಸಂದರ್ಭದಲ್ಲಿ ಕೆಲವು ಕಾಮಗಾರಿಗಳು ವಿಳಂಬನವಾಗ್ತಾ ಇದೆ. ಸುಮಾರು 42 ಕೋಟಿಗಳಲ್ಲಿ ಹೈ ಟೆನ್ಷನ್ HT ಲೈನು
ಅಂಡರ್ಗ್ರೌಂಡ್ ಕೇಬಲಿಂಗ್ ಕೆಲಸಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಆ ಕಾರಣದಿಂದ ಆ ರಸ್ತೆಯ ಕಾಮಗಾರಿ ಸ್ವಲ್ಪ ಪೂರ್ಣ ಮಾಡುವಂಥದ್ದಕ್ಕೆ ಸ್ವಲ್ಪ ವಿಳಂಬ ಆಯಿತು. ಇದರ ಜೊತೆಗೆ ಇನ್ನು 20 ಕೋಟಿ ಹೊಸದಾಗಿ ಮಂಜೂರು ಮಾಡಿಸಿದ್ದೇವೆ. ಎಲ್ ಟಿ ಟ್ರಾನ್ಸ್ಮಿಷನ್ ಏನಿದೆ, ಸೊ ಅದಕ್ಕೆ ನಾವು ಕಂಬಿಗಳನ್ನು ತೆಗೆದು ಕೇಬಲ್, ಏರಿಯಲ್ ಬೆಂಚ್ ಕೇಬಲ್ ಅನ್ನು ಹಾಕುವಂಥದ್ದಕ್ಕೆ ಅದಕ್ಕೂ ನಾವು ಮೊನ್ನೆ ಬೋರ್ಡಲ್ಲಿ, ಬೆಸ್ಕಾಂನ ಬೋರ್ಡಲ್ಲಿ ಸ್ಯಾಂಕ್ಷನ್ ಆಗಿದೆ, 20 ಕೋಟಿ ಮಂಜೂರಾಗಿದೆ. ಈ ರೀತಿ ಹಲವಾರು ಕೆಲಸಗಳು ತಾವು ನೋಡ್ತಾ ಇದ್ದಂಗೆ ಇವತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣ ಇವತ್ತು ಸಿಂಥೆಟಿಕ್ ಟ್ರ್ಯಾಕ್ ಕಾಮಗಾರಿ ಆಗ್ತಾ ಇದೆ. ಸುಮಾರು 9 ಕೋಟಿಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಈಗ ಸಿಂಥೆಟಿಕ್ ಅನ್ನ ಹಾಕುವಂತ ಕೆಲಸ ಈಗ ಚಾಲನೆಯಲ್ಲಿದೆ. ಅದರ ಜೊತೆಯಾಗಿ ಸುಮಾರು ಮತ್ತೊಂದು 7 ಕೋಟಿಗಳನ್ನು ಅದಕ್ಕೆ ಕೊಡಿಸಿದ್ದೀನಿ. ಅದರಲ್ಲಿ ಸಂಪೂರ್ಣವಾಗಿ ಆಸನಗಳು ಸುತ್ತಲೂ ಇರ್ತಕ್ಕಂಥ ಪೆವಿಲಿಯನ್ ಮೇಲೆ ಪೆವಿಲಿಯನ್ ಉಳಿಕೆ ಕಾಮಗಾರಿ ಆಗುತ್ತೆ ಮತ್ತು ಆ ಪೆವಿಲಿಯನ್ ಮೇಲೆ ಟೆನ್ಸೈಲ್ ಮೆಂಬ್ರೇನ್ ಅನ್ನ, ಏನೀಗ ಟೆನ್ಸೈಲ್ ಮೆಂಬ್ರೇನ್ ಇವತ್ತು ಮೇನ್ ಮುಖ್ಯ ಒಂದು ಪೆವಿಲಿಯನ್ ಹಾಕಿದೀವಿ. ಆ ರೀತಿ ಸುತ್ತಲೂ ಟೆನ್ಸೈಲ್ ಮೆಂಬ್ರೇನ್ ಅನ್ನ ಕವರ್ ಮಾಡುವಂಥದ್ದಕ್ಕೂ ನಾವು ಈಗ ಅದಕ್ಕೆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಏನಿವತ್ತು ಅಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಜೊತೆಗೆ ನಾಳೆ ಅಥ್ಲೆಟಿಕ್ಸ್ ಗೇಮ್ಸ್ಗೆ, ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್ಸ್ಗೆ ಇವತ್ತು ಹ್ಯಾಮರ್ ಥ್ರೋ ಆಗ್ಬೋದು, ಡಿಸ್ಕಸ್ ಥ್ರೋ ಆಗ್ಬೋದು, ಜಾವ್ಲಿನ್ ಆಗ್ಬೋದು, ಇದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿ ಇದು ಸಂಪೂರ್ಣವಾಗಿ ಸುಸಜ್ಜಿತವಾಗಿ ಆಗಬೇಕು ಅಂತ ಕಾರಣದಿಂದ ನನ್ನ ಶಾಸಕರ ಸ್ಥಳೀಯಾಭಿವೃದ್ಧಿ ಅನುದಾನದಲ್ಲಿ 38 ಲಕ್ಷಗಳನ್ನು ಕೊಟ್ಟಿದ್ದೇವೆ. ಇನ್ನ ಸ್ಟೇಡಿಯಂ ಅಲ್ಲಿ 2023ರಲ್ಲಿ ಸ್ಟೇಡಿಯಂನ ಅಂಗಡಿಗಳ ಬಾಕಿ ಕೇವಲ 1,75,00,000 ಮಾತ್ರ ಬಾಕಿ ಇತ್ತು. ಅಂದ್ರೆ 10 ವರ್ಷಗಳಲ್ಲಿ ಯಾರು ಬಾಕಿಯನ್ನ ವಸೂಲಿ ಮಾಡಿರಲಿಲ್ಲ. ಇರ್ತಕ್ಕಂಥ ಹಿರಿಯರು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಇತ್ತು 10 ವರ್ಷಗಳ ಹಿಂದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಆ ಬಾಕಿ ಎಲ್ಲ ವಸೂಲಿ ಆಗಿ ಇನ್ನು 19 ಲಕ್ಷ ಮಾತ್ರ ಬಾಕಿ ಇದೆ. ಉಳಿದಂಥದ್ದನ್ನ ವಸೂಲಿ ಮಾಡಿ ಈಗ ನಾವು ಎದುರುಗಡೆ ಏನಿವತ್ತು DCC ಬ್ಯಾಂಕ್ ಕಾರ್ಯನಿರ್ವಹಿಸ್ತಾ ಇದೆ, ಆ ಸ್ಥಳವನ್ನ 2,80,00,000ಕ್ಕೆ ಯುವಜನ ಸೇವಾ ಇಲಾಖೆಗೆ ಭವಿಷ್ಯತ್ತಿನಲ್ಲಿ ಒಂದು ಸುಸಜ್ಜಿತವಾದಂತಹ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಮ್ಮ ಯುವಜನ ಸೇವಾ ಇಲಾಖೆಗೆ ಅದನ್ನ ನಾವು ಪಡೆಯಲಾಗಿದೆ. ನಮ್ಮ ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ತಮಗೆ ಗೊತ್ತಿದೆ. ಇದರ ಜೊತೆಯಲ್ಲಿ ಚಿಂತಾಮಣಿಯಲ್ಲಿ ನಾನು ಬಾಲ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಈಗೇನು ತಾಲೂಕು ಆಫೀಸು, ಕೋರ್ಟ್ ಆವರಣ ಇದೆ, ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಂಥ ದಿನಗಳನ್ನ ನಾನು ಇವತ್ತಿಗೂ ನೆನೆಸ್ಕೋಬಲ್ಲೆ. ಅದಾದ ನಂತರ ನಮ್ಮ ತಂದೆಯವರು ಝಾನ್ಸಿ ರಾಣಿ ಕ್ರೀಡಾಂಗಣವನ್ನ, ನಗರಸಭೆಯ ಜಾಗವನ್ನ ಕ್ರೀಡಾಂಗಣಕ್ಕಾಗಿ ಮೀಸಲಿಟ್ಟಂತ ಸಂದರ್ಭದಲ್ಲಿ ಕ್ರಿಕೆಟ್ ಆಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕಾಣದೆ ಹೋಯ್ತು. ಈಗ ನಮ್ಮ ಚಿಂತಾಮಣಿಯಲ್ಲಿ ಒಂದು ಸುಸಜ್ಜಿತವಾದಂತ ಇವತ್ತಿನ ಕಾಲದ ನ್ಯಾಚುರಲ್ ಟರ್ಫ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸುಸಜ್ಜಿತವಾದಂತ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ತಮಗೆ ಗೊತ್ತಿದೆ. ಸಂಶೆಟ್ಟಹಳ್ಳಿಯ ಹಳೆ ಕೆರೆಯ ಜಾಗದಲ್ಲಿ 9 ಎಕರೆಯಲ್ಲಿ ಕಾಮಗಾರಿ ವೇಗದಿಂದ ಸಾಗ್ತಾ ಇದೆ. ಅದಕ್ಕೆ ಸುಮಾರು 6 ಕೋಟಿ ಅನುದಾನ ಮೊನ್ನೆ ಕೊಡಿಸಿದ್ದೆ. ಹಿಂದೆ ಇನ್ನು 5 ಕೋಟಿಗಳನ್ನ ಹೆಚ್ಚುವರಿಯಾಗಿ ಕೊಟ್ಟಿದ್ದೇವೆ. ಅಲ್ಲಿ ಹುಲ್ಲಿನ ಆಸೆ ಇರ್ತದೆ. ಇವತ್ತು ಸ್ಟೇಡಿಯಂ ಅಲ್ಲಿ ಕೂಡ ಮಧ್ಯದಲ್ಲಿ ಫುಟ್ಬಾಲ್ ಗ್ರೌಂಡ್ ಇರ್ತದೆ, ಅದಕ್ಕೂ ಕೂಡ ನ್ಯಾಚುರಲ್ ಗ್ರಾಸ್ ಇರ್ತದೆ. ಇದಕ್ಕೆ ನೀರಿನ ಅವಶ್ಯಕತೆ ಹೇಗೆ ಅಂತ ಹೇಳಿ ಸಂಶೆಟ್ಟಹಳ್ಳಿಯ ಭಾಗದಲ್ಲಿ ಹೋಗ್ತಕ್ಕಂಥ ಒಳಚರಂಡಿ ನೀರನ್ನ ಅಲ್ಲಿ ಒಂದು ಸಣ್ಣ STP ಮಾಡಬೇಕು. 120 KLD ಅಂತ ಹೇಳಿ 120 ಕಿಲೋಲೀಟರ್ಸ್ ಪರ್ ಡೇ ಅಷ್ಟು ಒಳಚರಂಡಿ ನೀರನ್ನ ಸಂಸ್ಕರಣೆ ಮಾಡಿ ಆ ನೀರನ್ನೇ ಅಲ್ಲಿ ಹುಲ್ಲು ಬೆಳೆಯುವಂಥದ್ದಕ್ಕೆ ಬಳಸುವಂಥದ್ದಕ್ಕೆ ಕೂಡ ನಾವು ಇವತ್ತು ಯೋಚನೆ ಮಾಡಿ ಅದನ್ನು ಟೆಂಡರ್ ಅನ್ನ ಕರೀತಾ ಇದ್ದೇವೆ. ನಮ್ಮ ಚಿಂತಾಮಣಿಯ ಮಕ್ಕಳಿಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು, ಅವರಲ್ಲಿರ್ತಕ್ಕಂಥ ಪ್ರತಿಭೆ ಹೊರತರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿ ಕ್ರೀಡಾ ವ್ಯವಸ್ಥೆಗಳನ್ನ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ರಾಮಕುಂಟೆ ಪ್ರದೇಶದಲ್ಲಿ
ನಮ್ಮ ತಂದೆಯವರು 92ನೇ ಇಸ್ವಿ 93ನೇ ಇಸ್ವಿಯಲ್ಲಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಖಾಸಗಿ ಬಸ್ ನಿಲ್ದಾಣ ಆಗ್ಬೇಕು, ಟ್ರಕ್ ಟರ್ಮಿನಲ್ ಆಗ್ಬೇಕು, ರಿಪೇರಿ ಆಗಬೇಕು ಅಂತಕ್ಕಂಥ ಕನಸ್ಕೊಂಡು ಒಂದು ಯೋಜನೆಯನ್ನ ಸುಮಾರು 7 ಕೋಟಿಯ ಯೋಜನೆ ತಯಾರು ಮಾಡಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ವೀರಪ್ಪ ಮೊಯ್ಲಿ ಅವರ ಕೈಯಲ್ಲಿ ಶಿಲಾನ್ಯಾಸವನ್ನು ಮಾಡಿಸಿದ್ರು. ಆದರೆ ಚುನಾವಣೆಯಲ್ಲಿ ಆದಂತ ಏರುಪೇರಿಂದ ಅದು ಅಲ್ಲೇ ಸ್ಥಗಿತ ಆಯಿತು. ನಂತರ ನನ್ನ ಸತತ ಪ್ರಯತ್ನ 2004ರಿಂದ 2013ರವರೆಗೂ ಪ್ರಯತ್ನ, ಅದಾದ ನಂತರ ಕಾಲ ಕೂಡಿ ಬಂದಿದೆ. ಈಗ ಸುಮಾರು 23 ಕೋಟಿಗಳ ಕಾಮಗಾರಿ ಈಗ ಪ್ರಗತಿಯಲ್ಲಿದೆ. ಅಲ್ಲಿ ಯಾವ ರೀತಿ ಇತ್ತು, ಏನೆಲ್ಲ ಪರಿಸ್ಥಿತಿ ಇತ್ತು ಅಂತಕ್ಕಂಥದ್ದು ತಾವು ನೋಡಿದ್ದೀರಾ. ಈಗ ಯಾವ ರೀತಿ ಮಾರ್ಪಾಡು ಆಗ್ತಾ ಇದೆ. ಇದಕ್ಕೆ ಮತ್ತೆ ಹೆಚ್ಚುವರಿಯಾಗಿ 7 ಕೋಟಿಗಳನ್ನ ವಿನಿಯೋಗಿಸಿ ಒಟ್ಟು 30 ಕೋಟಿಯಲ್ಲಿ ಆ ಭಾಗದಲ್ಲಿ ಒಂದು ಸುಸಜ್ಜಿತವಾದಂತ ಸುಮಾರು 13 ವಾಹನಗಳು ಬಸ್ಗಳನ್ನ ನಿಲ್ಲಿಸ್ತಕ್ಕಂಥದ್ದಕ್ಕೆ ಒಂದು ಖಾಸಗಿ ಬಸ್ ನಿಲ್ದಾಣ, ಸ್ಕೂಟರ್ ರಿಪೇರಿ, ಆಟೋ ರಿಕ್ಷಾ ರಿಪೇರಿ, ಟಾಟಾ ಏಸ್ ರಿಪೇರಿ, ಒಂದು 3 ಬಸ್ ರಿಪೇರಿ ಮಾಡುವಂತ ರಿಪೇರಿ ಪೇಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಆ ಭಾಗದಲ್ಲಿ ಇರ್ತಕ್ಕಂಥ ನಾಗರಿಕರಿಗೆ ಒಂದು ಸುಸಜ್ಜಿತವಾದಂತ ಒಂದು ಪಾರ್ಕ್ ಅನ್ನ ನಾವು ಉದ್ಯಾನವನವನ್ನ ಅಲ್ಲಿ ಮಾಡ್ತಾ ಇದ್ದೀವಿ. ಅದು ಕೂಡ ನೀವು ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನನ್ನ ದೂರದೃಷ್ಟಿ ಯಾವ ರೀತಿ ಇದೆ ಅಂತಕ್ಕಂಥದ್ದು. ಇದರ ಜೊತೆ ಕೋರ್ಟ್ ಇರ್ತಕ್ಕಂಥ ಒಳಾಂಗಣ ಕ್ರೀಡಾಂಗಣವನ್ನು ಸಹ ಅಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಇದಿಷ್ಟು ವ್ಯವಸ್ಥೆಗಳು ಇವತ್ತು ಆ ಭಾಗದಲ್ಲಿ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ತಮಗೆ ಗೊತ್ತಿದೆ 93-94ನೇ ಇಸ್ವಿಯಲ್ಲಿ 1,08,00,000 ವೆಚ್ಚ ಮಾಡಿ ಇಂಟಿಗ್ರೇಟೆಡ್ ಸ್ಲಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ IDSMT ಆ ಒಂದು ಯೋಜನೆಯ ಅಲ್ಲಿ ಅಂಗಡಿಗಳನ್ನ ನಮ್ಮ ತಂದೆಯವರು ಒಂದು ವಿನೂತನವಾಗಿ ವಿನ್ಯಾಸ ಮಾಡಿ ಕಟ್ಟಿಸುವಂತ ಪ್ರಯತ್ನ ಮಾಡಿದ್ರು. ಆದರೆ ಕಾಮಗಾರಿ ಪೂರ್ಣ ಆಗೋದಕ್ಕೆ ಮುಂಚಿತವಾಗಿ ಚುನಾವಣೆಯಲ್ಲಿ ಸೋಲಾಯಿತು. ಕಾಮಗಾರಿ ನೆನೆಗುದಿಗೆ ಬಿದ್ದೋಯ್ತು. 2004ರಲ್ಲಿ ನಾನು ಪ್ರಥಮ ಬಾರಿ ಶಾಸಕರಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಆಜಾದ್ ಚೌಕಲ್ಲಿ ಭಾಷಣ ಮಾಡಿದ್ದೆ. ನನ್ನನ್ನು ನೀವು ಗೆಲ್ಲಿಸಿದ್ದೆ ಆದಲ್ಲಿ ಅದನ್ನು ಉಪಯೋಗಕ್ಕೆ ತರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದೆ. ಕಾನೂನಿನ ಹೋರಾಟಗಳನ್ನು ಮಾಡಿ ಆ ಜಾಗವನ್ನ ನಗರಸಭೆಯ ಸುರ್ಪದಿಗೆ ತಗೊಂಡು ಸುಮಾರು 80 ಲಕ್ಷ ಖರ್ಚು ಮಾಡಿ ಬಹಳ ಶಿಥಿಲ ಆಗಿತ್ತು ಆ ಬಿಲ್ಡಿಂಗ್. ಅದನ್ನ ತೆಗಿಬೇಕು ಅಂತಕ್ಕಂಥ ಚರ್ಚೆ ಅವತ್ತೇ ಆಗಿತ್ತು. ಆದ್ರೆ ಇಷ್ಟು ದುಡ್ಡು ಖರ್ಚಾಗಿದೆ, ನಾವು ಏಕಾಏಕಿ ಇದನ್ನ ತೆಗೆಯೋದು ಬೇಡ ಅಂತ ಹೇಳಿ ಸುಮಾರು 80 ಲಕ್ಷ ಖರ್ಚು ಮಾಡಿ ಅದನ್ನ ಉಪಯೋಗಕ್ಕೆ ತರುವಂತ ಕೆಲಸವನ್ನು ನಾವು ಮಾಡಿದ್ವಿ. ತಾವು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಫುಟ್ಪಾತ್ ತೆರವನ್ನ ಬಹಳ ನೀವು ಮಾಧ್ಯಮಗಳಲ್ಲಿ ನೀವೆಲ್ಲರೂ ನೋಡ್ತಾ ಇದ್ದೀವಿ. ಈಗ ಆಲೋಚನೆ ನಾನು 20 ವರ್ಷಗಳ ಹಿಂದೆ ಈ ರೀತಿ ನಗರ ಸ್ವಚ್ಛ ಆಗಬೇಕು, ನಗರದಲ್ಲಿ ಇವತ್ತು ಪಾದಚಾರಿ ಮಾರ್ಗಗಳು ಪಾದಚಾರಿಗಳಿಗೆ ಬಳಕೆ ಆಗಬೇಕು ಅಂತಕ್ಕಂಥ ಕಾರಣದಿಂದ ಅಂದು ನಗರಸಭೆಯ ಆಯುಕ್ತರಾಗಿದ್ದಂತ ಮಹೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಹಲವಾರು ಕಾರ್ಯಾಚರಣೆಗಳನ್ನ ಮಾಡಿರ್ತಕ್ಕಂಥದ್ದಾಗಿದ್ದೇನೆ. ಬಹಳಷ್ಟು ಕೆಲವರ ವಿರೋಧವನ್ನು ನಾನು ಕಟ್ಕೊಂಡಿದ್ದೇನೆ. ಅವತ್ತು ನಾನು ಯೋಚನೆ ಮಾಡಿದ್ದೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಸೂರು ಕಲಿಸಬೇಕು ಅಂತಕ್ಕಂಥ ಆಲೋಚನೆ ನಾನು ಮಾಡಿದ್ದೆ. ಅಂದಿನ ಕನಸು ಇವತ್ತು ನನಸಾಗತಕ್ಕಂಥ ಒಂದು ಪ್ರಯತ್ನ ಮಾಡಿದೆ. ನಗರದ ಹೃದಯ ಭಾಗದಲ್ಲಿ IDSMT ಮೇಲೆ ಸುಮಾರು 190 ಅಂಗಡಿಗಳನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ 22 ಕೋಟಿಯಲ್ಲಿ ನಾವು ಟೆಂಡರ್ ಮಾಡಿ ಕಾಮಗಾರಿ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಈ ಕಟ್ಟಡ ಶಿಥಿಲ ವ್ಯವಸ್ಥೆಗೆ ಹೋಗಿದೆ. ಇದ್ರ ಮೇಲೆ ನೀವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ನೀವು ಕಟ್ಟಕ್ಕೆ ಹೋದ್ರೆ ಇರುವಂತ ಕಟ್ಟಡನೂ ಕುಸಿದೋಗುತ್ತೆ ಅಂತಕ್ಕಂಥದ್ದು ಬಂತು. ನಾವು ಅದನ್ನ ಪರೀಕ್ಷೆ ಮಾಡಿದಾಗ ಮೇಲಿನ ಮೇಲ್ಛಾವಣಿ ಕೂಡ ಬಹಳ ಶಿಥಿಲ ಆಗಿತ್ತು. ಕಡೆಗೆ 10 ವರ್ಷಗಳು ಅನಾಥವಾಗಿ ಬಿದ್ದಿದ್ದಂತ ಕಟ್ಟಡ ಪಿಲ್ಲರ್ ಕೂಡ ವೀಕ್ ಆಗಿದೆ. ನಾಳೆ ನೀವು ಬರೀ ಮೇಲ್ಛಾವಣಿ ಬದಲಾಯಿಸೋಕೆ ಆಗೋದಿಲ್ಲ, ಪಿಲ್ಲರ್ಗಳು ಬಿದ್ದೋಗ್ತವೆ ಅಂತಕ್ಕಂಥ ಮಾತನ್ನ ಒಂದು ವರದಿ ಬಂದ ಮೇಲೆ ನಾವು ಆ ಭಾಗದಲ್ಲಿರ್ತಕ್ಕಂಥವ್ರಿಗೆ ತುರ್ತಾಗಿ ತಾವು ಇದನ್ನು ಖಾಲಿ ಮಾಡಬೇಕು ಅಂತ ಹೇಳಿ ಅದನ್ನ ಖಾಲಿ ಮಾಡಿಸಿ ಅಂತ ಕೆಲಸ ಮಾಡಿ ಇವತ್ತು ನೆಲಸಮ ಮಾಡಿದ್ದೇವೆ. ಈಗ 30 ಕೋಟಿಗಳ ಯೋಜನೆ, ಅದಕ್ಕೆ ವಿಸ್ತೃತವಾಗಿ ಒಂದು ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಸುತ್ತಲೂ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಮತ್ತು
ನೆಲ ಅಂತಸ್ತು ಮತ್ತು ಮೊದಲನೇ ಅಂತಸ್ತು ನಿರ್ಮಾಣಕ್ಕೆ ಈಗಾಗಲೇ ವಿನ್ಯಾಸ ರೆಡಿಯಾಗಿ ಈಗ ಆಡಳಿತಾತ್ಮಕ ಅನುಮೋದನೆಗೆ ಹಣಕಾಸು ಇಲಾಖೆಗೆ ಹೋಗಿದೆ. ಸುಮಾರು 30 ಕೋಟಿಗಳಲ್ಲಿ ಅದನ್ನ ಆದಷ್ಟು ನಾವು ಬೇಗ 1-2 ತಿಂಗಳ ಒಳಗಾಗಿ ಪ್ರಾರಂಭ ಮಾಡುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಮಾಡ್ತೇವೆ ಖಂಡಿತ. ಟಿಪ್ಪಣಿಗಳು, ನಾನಾ ರೀತಿಯಾದ ವಿಶ್ಲೇಷಣೆಗಳು, ತಂದೆಯವರು ಕಟ್ಟಿಸಿದ್ದಾರೆ ಮಗ ಹೊಡಿತಾನೆ ಅಂತ ಮಾತಾಡ್ತಾರೆ. ಚರಿತ್ರೆ ಗೊತ್ತಿಲ್ಲದೆ ಇರ್ತಕ್ಕಂಥವರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ನಾನು ಯಾವತ್ತೂ ಯಾರು ತೊಂದರೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಯಾವುದು ಕೆಲಸಗಳನ್ನ ನಾನು ಮಾಡ್ತಾ ಇಲ್ಲ. ಸಮಗ್ರವಾಗಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವತ್ತು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಇವತ್ತು ಇಲ್ಲಿದೆ ಪಾಲಿಟೆಕ್ನಿಕ್, ಇವತ್ತು ಪಕ್ಕದಲ್ಲೇ 50 ಇಸ್ವಿಯಲ್ಲಿ ದಿವಂಗತ MC ಆಂಜನೇಯ ರೆಡ್ಡಿ ಅವರ ಕನಸು, ಅವರ ಪ್ರಯತ್ನದ ಫಲ ಇವತ್ತು ಚಿಂತಾಮಣಿಯಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಚರಿತ್ರೆಯನ್ನ ಮೆಳಕಾಕ್ಬೇಕು. ಪಾಪ ಎಲ್ಲೋ ಮೊನ್ನೆ ಎಲ್ಲೋ ಬೇರೆ ಊರುಗಳಿಂದ ಬಂದಿರ್ತಕ್ಕಂಥವರು ರಾಜಕೀಯ ಅಸ್ತಿತ್ವವನ್ನ ಇಲ್ಲಿ ಉಳಿಸ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥವ್ರಿಗೆ ಇದರ ಹಿನ್ನೆಲೆ, ಇದರ ಚರಿತ್ರೆಯನ್ನ ತಾವು ಅರ್ಥ ಮಾಡಿಕೊಂಡ್ರೆ ಬಹುಶಃ ಜನ ನಿಮ್ಮನ್ನ ನಾಳೆ ಒಳ್ಳೆ ರೀತಿಯಲ್ಲಿ ಗೌರವಿಸುವಂಥದ್ದು ಆಗುತ್ತೆ. ಆ ಒಂದು 49-50ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಪಾಲಿಟೆಕ್ನಿಕ್ ಸುಮಾರು 76 ವರ್ಷಗಳ ಪೂರೈಸಿರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಬಂದಂತ ಅವಕಾಶ, ಆ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು 76 ಕೋಟಿಗಳನ್ನ ಮಂಜೂರು ಮಾಡಿಸಿ ಇವತ್ತು ಇಡೀ ರಾಜ್ಯದಲ್ಲೇ ಇಲ್ಲದೆ ಇರತಕ್ಕಂಥ ಒಂದು ಭವ್ಯವಾದಂತ ಒಂದು ಎಲ್ಲಾ ರೀತಿ ಸೌಲಭ್ಯಗಳನ್ನು ಒಳಗೊಂಡಂತ ಪಾಲಿಟೆಕ್ನಿಕ್ ಮಾಡುವಂತ ಪ್ರಯತ್ನ ಆಗಿದೆ. ಕಾಮಗಾರಿ ನಿಮ್ಗೆ ನೋಡ್ತಾ ಇದ್ದಾರೆ, ಕಣ್ಣು ಮುಂದೆ ಆಗ್ತಾ ಇದೆ. ಇವತ್ತೇನು ಇಲ್ಲಿ ಹಳೆ ಎಲೆಕ್ಟ್ರಾನಿಕ್ಸ್ ಬ್ಲಾಕ್ ನಮ್ಮ ತಂದೆಯವರು ಕಟ್ಟಿಸಿದ್ರು, ಇವತ್ತಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಅದರ ಸಂಪೂರ್ಣ ನವೀಕರಣ ಆಗ್ತಾ ಇದೆ. ಇವತ್ತಿನ ಕಾಲಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಕೌಶಲ್ಯ, ಸ್ಕಿಲ್ಲಿಂಗ್ ಏನ್ ಬೇಕು, ಸ್ಯಾಮ್ಸಂಗ್ ಸಂಸ್ಥೆಯವರ ಸ್ಕಿಲ್ ಸೆಂಟರ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಕಾಮಗಾರಿ ರೆಡಿ ಇದೆ, ಸದ್ಯದಲ್ಲೇ ಉದ್ಘಾಟನೆ ಮಾಡ್ತಾರೆ. ಸ್ನೈಡರ್ ಎಲೆಕ್ಟ್ರಿಕ್ ಅಂತಕ್ಕಂಥ ಕಂಪನಿ ಅವರದ್ದು ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ನಾವು ಮಾಡಿದ್ದೇವೆ. ಮುಂದೆ 2ನೇ ಅಂತಸ್ತಲ್ಲಿ ಪೂರ್ತಿ ಬೇರೆ ಒಂದು ಸಂಸ್ಥೆಯವರ ಮುಖಾಂತರ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಮಾಡ್ತಾ ಇದ್ದೇವೆ. ಇವೆಲ್ಲರೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶವನ್ನ ಹೆಚ್ಚು ಮಾಡುವಂತದಕ್ಕೆ ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು.